ತಾವರೆಕೆರೆ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಔಷಧಿ ಪತ್ತೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಕಲಿ ಔಷಧಿ ಲೋಕ ಪತ್ತೆಯಾಗಿದೆ. ಒಂದು ರೀತಿಯಾಗಿ ರೋಚಕ. ಇನ್ನು ಒಂದ್ ಕಡೆ ಈಗಾಗಲೇ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಔಷಧಿ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ವರ್ಷದ ಹಿಂದೆ ಗೋದಾಮು ಬಾಡಿಗೆಯನ್ನ ಪಡೆದಿದ್ದ ಟೀಮ್ ಇನ್ನು ಪ್ರತಿ ಪಾರ್ಸೆಲ್ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಿಂದಲೇ ಬರ್ತಾ ಇತ್ತಂತೆ. ಅನುಮಾನಗೊಂಡು ಇಲ್ಲಿ ಪೊಲೀಸರಿಗೆ ಅಲ್ಲಿನ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ. ಕಳೆದ 4-5 ತಿಂಗಳಿನಿಂದ ಮಾನಿಟರ್ ಮಾಡಿದ್ದ ಖಾಕಿ ಇನ್ನು ಕೆಲವರು ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾ ಇದ್ದಿದ್ದನ್ನ ನಿವಾಸಿಗಳು ನೋಡಿರುವಂತದ್ದು. 5 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆ ಮಾಡಿದ್ದ ಅಧಿಕಾರಿಗಳು ಇನ್ನು ಎಸ್ಐಟಿ ಟೀಮ್ನಿಂದ ಈಗಾಗಲೇ ನಕಲಿ ಔಷಧಿಯ ಬಗ್ಗೆ ತೀವ್ರಗೊಂಡ ತನಿಖೆ. ಸದ್ಯ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ನಕಲಿ ಸ್ಕೂಟರ್ ಅನ್ನ ಖಾಕಿ ಟೀಮ್ ಬೆನ್ನತ್ತಿದೆ. ತಾವರೆಕೆರೆ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಔಷಧಿ ಪತ್ತೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಔಷಧಿ ಲೋಕ ಪತ್ತೆಯಾಗಿದ್ದೇ ರೋಚಕ. 5 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆ ಮಾಡಿದ ಅಧಿಕಾರಿಗಳು ಇನ್ನು ಕೆಲವರು ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾ ಇದ್ದಿದ್ದನ್ನ ಅಲ್ಲಿನ ನಿವಾಸಿಗಳು ಕೂಡ ನೋಡಿದ್ದಾರೆ. ಅನುಮಾನಗೊಂಡು ಪೊಲೀಸರಿಗೆ ಅಲ್ಲಿನ ನಿವಾಸಿಗಳು ಮಾಹಿತಿಯನ್ನ ನೀಡಿರುವಂತದ್ದು. ಇಲ್ಲಿ ಪ್ರತಿ ಪಾರ್ಸೆಲ್ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಿಂದಲೇ ಈ ನಕಲಿ ಔಷಧಿ ಬರ್ತಾ ಇತ್ತಂತೆ. ಸುಮಾರು 8 ಎಕರೆ ಪ್ರದೇಶದಲ್ಲಿರುವ ಫಾರ್ಮ್ ಹೌಸ್ ನಂಬರ್ ಪ್ಲೇಟ್ ಇಲ್ಲದ ವಾಹನದಿಂದ ನಕಲಿ ಗ್ಯಾಂಗ್ ಇಲ್ಲಿ ತಗಲಾಕೊಳ್ತಾ. ಹಾಗಾದ್ರೆ ನಕಲಿ ಔಷಧಿ ಲೋಕ ಪತ್ತೆಯಾಗಿದ್ದೇ ರೋಚಕ. ಇನ್ನು ಆ ಸ್ಕೂಟರ್ನಲ್ಲಿ ಈ ನಕಲಿ ಔಷಧಿಯನ್ನ ತರ್ತಾ ಇದ್ರು. ಅದಕ್ಕೆ ನಂಬರ್ ಪ್ಲೇಟ್ ಕೂಡ ಇರ್ತಾ ಇರಲಿಲ್ಲ. ಒಟ್ಟು 5 ಕೋಟಿ ಮೌಲ್ಯದ ನಕಲಿ ಔಷಧಿ ಇಲ್ಲಿ ಪತ್ತೆಯಾಗಿದೆ. ಕಳೆದ 4-5 ತಿಂಗಳಿಂದ ಖಾಕಿ ಕೂಡ ಮಾನಿಟರ್ ಮಾಡ್ತಾ ಇತ್ತು. ಇನ್ನು ಪ್ರತಿ ಪಾರ್ಸೆಲ್ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಿಂದಲೇ ಈ ನಕಲಿ ಔಷಧಿ ಬರ್ತಾ ಇತ್ತಂತೆ. ಅನುಮಾನಗೊಂಡ ಪೊಲೀಸರಿಗೆ ಅಲ್ಲಿನ ನಿವಾಸಿಗಳು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ತದನಂತರ ಕಳೆದ 4-5 ತಿಂಗಳಿನಿಂದ ಖಾಕಿ ಕೂಡ ಮಾನಿಟರಿಂಗ್ ಮಾಡಿದೆ. ಇನ್ನು ಮಾನಿಟರಿಂಗ್ ಮಾಡಿದ ನಂತರವೇ ಪ್ರತಿ ಪಾರ್ಸೆಲ್ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಿಂದಲೇ ಈ ಔಷಧಿ ಬರ್ತಾ ಇತ್ತು. ಕೆಲವರು ಬೆಳಗ್ಗೆ ಬಂದು ಸಂಜೆ ಹೋಗ್ತಾ ಇದ್ದಿದ್ದನ್ನ ಅಲ್ಲಿನ ನಿವಾಸಿಗಳು ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ತದನಂತರ ಪೊಲೀಸರು ಕೂಡ 5 ತಿಂಗಳ ಕಾಲ ಮಾನಿಟರಿಂಗ್ ಮಾಡಿ ಆಮೇಲೆ ಹಿಡಿದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಉಲ್ಲಾಸ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಉಲ್ಲಾಸ್ ಸರ್, ಇವಾಗ ಸುಮಾರು 8 ಎಕರೆ ಪ್ರದೇಶದಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಇಲ್ಲಿ ನಕಲಿ ಔಷಧಿಯನ್ನ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಒಂದು ಸ್ಕೂಟರ್ನಿಂದ ತಗಲಾಕೊಂಡಿದ್ದಾರೆ. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್, ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ತಾವರೆಕೆರೆ ಸಮೀಪವಿರುವಂತಹ ಸಿಕೆ ತಾಂಡದಲ್ಲಿರುವ ಸುಮಾರು 8 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ತಯಾರು ಆಗ್ತಿದೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಮೇರೆಗೆ ಕಳೆದ ವಾರ ಆರೋಗ್ಯ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸರು ಜಂಟಿ ಸಹಯೋಗದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದರು. ಆದರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದೇ ಒಂದು ರೀತಿ ರೋಚಕ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಕಳೆದ 1.5 ವರ್ಷದಿಂದ ಆ ಒಂದು ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿಯನ್ನು ತಯಾರು ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೇರೆ ಅಂದರೆ ಹಿಮಾಚಲ ಪ್ರದೇಶ ಆಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕಡಿಮೆ ಬೆಲೆಗೆ ಔಷಧಿಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಫಿಲ್ ಅನ್ನು ಮಾಡಿ ಪ್ರತಿಷ್ಠಿತ ಕಂಪನಿಗಳ ಲೇಬಲ್ ಅನ್ನು ಹಾಕಿ ಮೆಡಿಕಲ್ ಶಾಪ್ ಆಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಆ ಒಂದು ನಕಲಿ ಮೆಡಿಸಿನ್ ಅನ್ನು ಕೊಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಆ ಒಂದು ಘಟನೆಗೆ ಬೆಳಕಿಗೆ ಬಂದಿದ್ದು ಯಾವ ರೀತಿ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ ಕಳೆದ 6-7 ತಿಂಗಳಿಂದ ಆ ಒಂದು ಫಾರ್ಮ್ ಹೌಸ್ಗೆ ನಂಬರ್ ಪ್ಲೇಟ್ ಇಲ್ಲದ ಒಂದು ಸ್ಕೂಟರ್ ಓಡಾಟವನ್ನು ಮಾಡ್ತಾ ಇತ್ತು. ಅಂದರೆ ಯಾವುದೇ ಒಂದು ಆನ್ಲೈನ್ ಡೆಲಿವರಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಫುಡ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲಿ ಏನೇ ಒಂದು ಪರ್ಚೇಸ್ ಮಾಡಿದ್ರು ಕೂಡ ಅದೇ ಒಂದು ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ ಅಲ್ಲಿಗೆ ಬರ್ತಾ ಇತ್ತು, ಆ ಫಾರ್ಮ್ ಹೌಸ್ಗೆ ಬರ್ತಾ ಇತ್ತು. ಅಂದರೆ ಆ ಫಾರ್ಮ್ ಹೌಸ್ನ ಸುತ್ತಮುತ್ತ ಅಂದರೆ ನಗರದ ಹೊರಭಾಗದಲ್ಲಿ ಇದ್ದಂತಹ ಫಾರ್ಮ್ ಹೌಸ್ನಲ್ಲಿ ಸುಮಾರು 8 ಅಡಿ ಎತ್ತರದ ಒಂದು ವಾಲನ್ನು ನಿರ್ಮಾಣ ಮಾಡಲಾಗಿತ್ತು. ಸೊ ಹಾಗಾಗಿ ಫಾರ್ಮ್ ಹೌಸ್ನ ಒಳಗಡೆ ಏನಾಗ್ತಾ ಇದೆ, ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಅನ್ನೋಂಥದ್ದು ಏನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಿವಾಸಿಗಳು ಹೇಳುವಂಥ ಪ್ರಕಾರ ಒಂದು ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ ಪ್ರತಿ ದಿವಸ 2-3 ಬಾರಿ ಬರ್ತಾ ಇತ್ತು. ಹಾಗೆಯೇ ಬೆಂಗಳೂರಿನಿಂದ ಬಂದಿದ್ದೀವಿ ಅಂತ ಹೇಳಿ ಬಂದಂಥ ಒಂದಷ್ಟು ವ್ಯಕ್ತಿಗಳು ಬೆಳಗ್ಗೆಯಿಂದ ಸಂಜೆ ತನಕ ಆ
ಒಂದು ಫಾರ್ಮ್ ಹೌಸ್ನಲ್ಲಿ ಇದ್ದು ಸಂಜೆ ವಾಪಸ್ ಬೆಂಗಳೂರಿಗೆ ತೆರಳ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಪೊಲೀಸರಿಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ಪೊಲೀಸರು ಕಳೆದ ಒಂದು ವಾರದಿಂದ ಸಂಪೂರ್ಣವಾಗಿ ಮಾನಿಟರ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ ಆ ಒಂದು ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರು ಯಾವ ರೀತಿಯಾಗಿ ಬರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ, ಬರುವಂಥ ಸಂದರ್ಭದಲ್ಲಿ ಯಾವೆಲ್ಲ ಫುಡ್ ಆಗಿರ್ಬೋದು, ಯಾವೆಲ್ಲ ವಸ್ತುಗಳನ್ನು ಫಾರ್ಮ್ ಹೌಸ್ ತೆಗೆದುಕೊಂಡು ಬರ್ತಾ ಇದ್ರು ಅನ್ನುವಂಥದ್ದನ್ನ ಮಾನಿಟರ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಸ್ಥಳೀಯರ ಸಹಾಯವನ್ನು ಕೂಡ ಪಡ್ಕೊಂಡು ಅವರು ಆ ಒಂದು ಸ್ಕೂಟರ್ ಆಗಿರ್ಬೋದು ಮತ್ತು ಆ ಫಾರ್ಮ್ ಹೌಸ್ಗೆ ಯಾರೆಲ್ಲ ಬರ್ತಾ ಇದ್ರು, ಬಂದಂತಹ ವ್ಯಕ್ತಿಗಳು ಎಷ್ಟು ದಿನ ಇರ್ತಾ ಇದ್ರು, ಮತ್ತೆ ಅವರ ಚಲನವಲನ ಯಾವ ರೀತಿಯಾಗಿ ಇರ್ತಾ ಇತ್ತು ಅನ್ನುವಂಥದ್ದನ್ನ ಸ್ಥಳೀಯರಿಂದನೂ ಕೂಡ ಮಾಹಿತಿಯನ್ನು ಪಡೆದು ಕಳೆದ ಒಂದು ವಾರಗಳಿಂದ ಮಾನಿಟರ್ನ ಮಾಡಿ ಏಕಾಏಕಿ ಅಂದರೆ 18ನೇ ತಾರೀಕು ಆ ಒಂದು ಫಾರ್ಮ್ ಹೌಸ್ನ ಒಳಗಡೆ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 4,91,00,000 ಮೌಲ್ಯದ ನಕಲಿ ಔಷಧಿಗಳು ಪತ್ತೆ ಆಗುತ್ತೆ. ಅಂದರೆ 18ನೇ ತಾರೀಕು ಬೆಳಗ್ಗೆನೆ ಪೊಲೀಸರು ಆ ಒಂದು ಫಾರ್ಮ್ ಹೌಸ್ನ ಒಳಗಡೆ ಹೋಗ್ತಾರೆ. ಅಂದರೆ ಹೋಗಿರುವಂಥದ್ದು ಅಂದರೆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿಗೂ ಕೂಡ ಗೊತ್ತಿರೋದಿಲ್ಲ. ಅಲ್ಲಿ ಹೋಗಿ ಮಾನಿಟರ್ನ ಮಾಡುವಂಥ ಸಂದರ್ಭದಲ್ಲಿ ಸ್ಕೂಟರ್ ಬರುತ್ತೆ, ಸ್ಕೂಟರಲ್ಲಿ ಬಂದಂಥ ಒಂದಷ್ಟು ವಸ್ತುಗಳನ್ನು ಆ ಫಾರ್ಮ್ ಹೌಸ್ನಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಕೊಡುವಂಥ ಕೆಲಸ ಆಗುತ್ತೆ. ಆಗ ಏಕಾಏಕಿ ಫಾರ್ಮ್ ಹೌಸ್ನ ಒಳಗಡೆ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಂಥ ವೇಳೆ ನಕಲಿ ಔಷಧಿಗಳಾಗಿರ್ಬೋದು, ಪ್ರತಿಷ್ಠಿತ ಕಂಪನಿಗಳ ಲೇಬಲ್ ಇವೆಲ್ಲವೂ ಕೂಡ ಪತ್ತೆ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಒಂದು ನಕಲಿ ಔಷಧಿಯ ಜಾಲ ಸಂಪರ್ಕ ಇದೆ ಅನ್ನುವಂಥ ಆಧಾರದ ಮೇಲೆ ಈಗಾಗಲೇ ಅಲ್ಲಿ ತನಿಖೆನೂ ಕೂಡ ಜೋರಾಗಿ ನಡೀತಾ ಇದೆ. ಸೊ ಅಂದರೆ ನಂಬರ್ ಪ್ಲೇಟ್ ಇಲ್ಲದ ಒಂದು ಸ್ಕೂಟರು ಆ ಒಂದು ಫಾರ್ಮ್ ಹೌಸ್ಗೆ ಪದೇ ಪದೇ ಬಂದು ಹೋಗ್ತಾ ಇದ್ದನ್ನೇ ಇರದೆ ಆ ಒಂದು ನಕಲಿ ಔಷಧಿ ಜಾಲ ಪತ್ತೆ ಆಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಅನ್ನುವಂಥ ಒಂದು ಮಾಹಿತಿಯನ್ನು ಪೊಲೀಸರು ಹೇಳ್ತಾ ಇರುವಂಥದ್ದು. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.